ಹಾಯ್ ಡಿಯರ್ಸ್, ಇವತ್ತು ನಾನು ವಯನಾಡ್ದು ಒಂದು ಎಮೋಷ್ನಲ್ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಶೇರ್ ಮಾಡಬೇಕಾದ್ರೆ ನನಗೆ ಎದೆ ತುಂಬಿ ಬರ್ತಾಯಿತ್ತು. ಈ ಇನ್ಸಿಡೆಂಟ್ ಆಗಿರೋದು ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅದರಲ್ಲಿ ಇಲ್ಲಿ ಹಾಕಿದ್ದಾರೆ ಅವ್ರ ಫೋಟೋಸು. ಬರೀ ಒಂದು 200 ಜನರದ್ದು ಮಾತ್ರ ಹಾಕಿದ್ದಾರೆ. ಬಟ್ ಅಲ್ಲಿ ಸತ್ತು ಹೋಗಿರೋರು 2000 ಮೇಲೆ ಜನ ಸತ್ತಿದ್ದಾರೆ. ಬಟ್ ಎಷ್ಟೋ ಜನರದ್ದು ಬಾಡಿಗಳೇ ಸಿಕ್ಕಿಲ್ಲ ಅಲ್ಲಿ. ಸೊ ಇಷ್ಟು ದಿವಸ ನಾನು ನಿಮಗೆ ಬರೀ ವಯನಾಡ್ದು ಆ ಬ್ಯೂಟಿಫುಲ್ ಪ್ಲೇಸಸ್ ಬಗ್ಗೆ, ಆ ಎಂಜಾಯ್ಮೆಂಟ್ ಬಗ್ಗೆ ಎಲ್ಲ ನಿಮಗೆ ಶೇರ್ ಮಾಡಿದೆ. ಬಟ್ ದಿಸ್ ಈಸ್ ದ ಲಾಸ್ಟ್ ವಿಡಿಯೋ ಆಫ್ ವಯನಾಡ್. ನನಗೆ ಇದನ್ನು ವಿಡಿಯೋ ಮಾಡಬೇಕಾದ್ರೆ ತುಂಬ ಅಂತಲ್ಲಿ ಮನಸ್ಸು ಹೃದಯ ತುಂಬಿ ಬರ್ತಾಯಿತ್ತು. ನನಗೆ ಬಾಯಿಂದ ವರ್ಡ್ಸ್ಗಳೇ ಬರ್ತಾ ಇರಲಿಲ್ಲ. ಈ ಥರದ ಇನ್ಸಿಡೆಂಟ್ ವಯನಾಡ್ ಆಗಿರೋದು ನೋಡಿ. ಈಗ ನೋಡ್ತಾ ಇದ್ದೀರಾ ನೀವು ಪಿಕ್ಚರಲ್ಲಿ, ಪೂರ್ತಿ ಹಳ್ಳಿನೇ ಲ್ಯಾಂಡ್ ಸ್ಲೈಡಿಂದ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಎಷ್ಟೋ ಹಳ್ಳಿಗಳು, ಈ ಹಳ್ಳಿಯಲ್ಲಿ ನಾನು ಹೇಳ್ತಿದ್ದೀನಲ್ಲ, ನನಗೆ ವರ್ಡ್ಸ್ ಬರ್ತಿಲ್ಲ ಬಾಯಿಂದ. ಇಲ್ಲಿ ನೋಡಿ, ಪೂರ್ತಿ ಹಳ್ಳಿ ನಾಶವಾಗಿ ಹೋಗಿದೆ. ಎಲ್ಲ ಮನೆಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿದೆ. ಮಳೆ ನಿಂತರೂ ಆ ದಿನದ ನೋವು ಇನ್ನೂ ನಿಂತಿಲ್ಲ ಇಲ್ಲಿ. ಅದೊಂದು ರಾತ್ರಿ ಎಲ್ಲವನ್ನೂ ಬದಲಾಯಿಸ್ತು. ವಯನಾಡಿನ ಈ ಹಳ್ಳಿ ಹೆಸರು ಬಂದು ಚೂರಮಲ ಮುಂಡಕೈ ಅಂತ. ಇದಾಗಿರೋ ಇನ್ಸಿಡೆಂಟು 30th ಜುಲೈ 2024. ಸೊ 1.5 ವರ್ಷ ಆಯಿತು ಅನಿಸುತ್ತೆ. ಮೇಜರ್ ಲ್ಯಾಂಡ್ ಸ್ಲೈಡ್ ಆಗಿರೋದು. ಈ ಚಿತ್ರದಲ್ಲಿ ಕಾಣ್ಬೋದು ನೀವು. ಈ ದುರ್ಘಟನೆಯಿಂದ ಜೀವ ಕಳ್ಕೊಂಡವರು ಇವಾಗ ನೋಡಿದ್ರಿ ನೀವು ಆ ಫೋಟೋನ. ಆಮೇಲೆ ಇಲ್ಲಿ ರಾತ್ರಿ ಈ ಬ್ರಿಡ್ಜ್ ಕಟ್ಟಿದರು. ಇದು ನಮ್ಮ ಇಂಡಿಯನ್ ಆರ್ಮಿಯವರು ಕಟ್ಟಿರೋದು. ಈ ಕಷ್ಟದ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿ ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಇದಿರೋದು ಬೆಂಗಳೂರಲ್ಲಿ. ಸೊ ನಮ್ಮ ಬ್ಯಾಂಗ್ಳೂರು ಮಿಲಿಟರಿ ಇಂಜಿನಿಯರ್ಸ್ ಬಂದು ಒಂದೇ ನೈಟಲ್ಲಿ, ಓವರ್ ನೈಟಲ್ಲಿ ಈ ಬ್ರಿಡ್ಜನ್ನ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ದೊಡ್ಡದಾಗಿದೆ ಇದು ಇನ್ಸಿಡೆಂಟು ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಾ ಈ ಬ್ರಿಡ್ಜ್ನ. ಆಮೇಲೆ ಇಲ್ಲಿ ಒಬ್ಬರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಆಗಿತ್ತು ಇನ್ಸಿಡೆಂಟು ಅಂತ. ಇಲ್ಲಿ ನೋಡಿ, ಅಲ್ಲೆಲ್ಲ ದೊಡ್ಡ ಕಲ್ಲುಗಳು, ಇಲ್ಲೆಲ್ಲ ಮನೆಗಳಿದ್ವು. ಎಲ್ಲ ಮನೆಗಳು ನೀರಿನ ರಭಸಕ್ಕೆ ಕುಚ್ಕೊಂಡು ಹೋಗಿದ್ದಾವೆ. ಬರೀ ನಾವು ಕಲ್ಲುಗಳನ್ನ ನೋಡ್ಬೋದು ಇಲ್ಲಿ. ಅಷ್ಟು ಬಿಟ್ಟರೆ ನೋಡಿ, ಅರ್ಧ ಆಗಿರೋ ಮನೆ. ಆ ಕಡೆ ಸೈಡ್ ನಮಗೆ ಅಲೌ ಇರಲಿಲ್ಲ. ಇಲ್ಲೊಂದು ಮನೆ ಕಾಣ್ತಿದೆಯಲ್ಲ, ಆ ಕಡೆ ಸೈಡ್ ಅಲೌ ಇರಲಿಲ್ಲ. ಪೊಲೀಸರು ನಮಗೆ ಆ ಕಡೆ ಅಲೌ ಮಾಡಲಿಲ್ಲ. ಸೊ ಬರೀ ನಾನು ಈ ಕಡೆದು ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಕೂಲ್ ಟೆರೆಸ್ ಇದು ಫ್ರೆಂಡ್ಸ್. ಸ್ಕೂಲ್ ಟೆರೆಸ್ಸು ಮಣ್ಣಿನ ಒಳಗಡೆ ಹೋಗಿದೆ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ದೊಡ್ಡದಾಗಿದೆ ಇದು ಅಂತ. ನೋಡಿ, ಇದು ಟೆರೆಸ್. ಆ್ಯಕ್ಚುಲಿ ಟೆರೆಸ್ನ ನಾವು ನೋಡ್ತೀವಿ ಅಂದರೆ ಅಷ್ಟು ಕೆಳಗಡೆ ಹೋಗಿದೆ ಸ್ಕೂಲ್ ಅಂತ. ಎಷ್ಟು ಮಕ್ಕಳು ಆಟ ಆಡ್ತಾಯಿದ್ರು, ಎಷ್ಟು ಮಕ್ಕಳಿದ್ರು ಆ ಸ್ಕೂಲಲ್ಲಿ. ಎಲ್ಲ ಮಕ್ಕಳು ಒಂದೇ ರಾತ್ರಿಲಿ, ಎಲ್ಲ ಜನ ಫ್ಯಾಮಿಲಿ ಎಲ್ಲನೂ ಸತ್ತು ಹೋದರು ಒಂದು ರಾತ್ರಿಲಿ. ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಕಡೆ ಎಲ್ಲ. ಬಟ್ ಆ ಇನ್ಸಿಡೆಂಟ್ ನೆನೆಸ್ಕೊಂಡ್ಬಿಟ್ರೆ, ಅಲ್ಲಿ ಕಾಣ್ತಿದ್ದೀರಲ್ಲ, ಅಲ್ಲಿಂದ ಲೈನ್ ಸ್ಲೈಡ್ ಆಗಿರೋದು, ಅದು ಲ್ಯಾಂಡ್ ಸ್ಲೈಡು. ಎಲ್ಲ ಕಡೆ ಗ್ರೀನ್ ಇದೆ. ಅಲ್ಲೊಂದು ಸ್ವಲ್ಪ ಮಧ್ಯಕ್ಕೆ ನಿಮಗೆ ಕಾಣುತ್ತೆ, ಅದಷ್ಟು ಜಾಗ ಗ್ಯಾಪ್ ಇದೆ. ಸೊ ಅಲ್ಲಿಂದ ದೊಡ್ಡದಾಗಿ ಲ್ಯಾಂಡ್ ಸ್ಲೈಡ್ ರಾತ್ರಿ ಒಂದು 2 ಗಂಟೆ ಸುಮಾರು ಅನಿಸುತ್ತೆ ಇದಾಗಿರೋದು ಇನ್ಸಿಡೆಂಟು. ಸೊ ಈ ಶಬ್ದದ ಲ್ಯಾಂಡ್ ಸೈಡಿಂದ ಎಷ್ಟೋ ಜನ ಈ ಶಬ್ದ ಕೇಳಿಬಿಟ್ಟು ಮನೆ ಬಿಟ್ಟು ಟೆರೆಸ್ ಮೇಲೆ ಹೋಗಿ ಬೇರೆ ಎಲ್ಲೆಲ್ಲೋ ಹೋಗಿ ನಿಂತ್ಕೊಂಡಿದ್ದಾರೆ. ಸೊ ಆ ಶಬ್ದ ಕೇಳಿದವರು ಅವರಷ್ಟೇ ಉಳಿದಿದ್ದಾರೆ. ಪಾಪ ಮಲಗಿರೋರು ಎಲ್ಲರೂ ರಾತ್ರಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಕೆಲವೊಬ್ಬರು ಟೆರೆಸ್ ಮೇಲೆ ಹೋಗಿ ನಿಂತಿದ್ದಾರೆ, ಕೆಲವೊಬ್ಬರು ಹೋಗಿದ್ದಾರೆ. ಅದು ಓಡೋದಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ಆ ರಾತ್ರಿ ಆಗಿರೋದ್ರಿಂದ ಅವರಿಗೆ ಕತ್ಲಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಟೆರೆಸ್ ಮೇಲೆ ಮಾತ್ರ ಹೋಗಿ ನಿಂತಿದ್ದೀವಿ ಅಂತ ಸುಮಾರು ಜನ ಹೇಳಿದರು. ಇಲ್ಲಿ ನೋಡಿ, ನಮ್ಮ ಇಂಡಿಯನ್ ಆರ್ಮಿಯವರು ಕನ್ಸ್ಟ್ರಕ್ಟ್ ಮಾಡಿರೋದಿದು. ಸೊ ಇಲ್ಲಿ ಕಾಣ್ಬೋದು ನೀವು. ಸೊ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ತುಂಬ
ಒಂಥರ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಆ ಟೈಮಲ್ಲಿ ಎಷ್ಟು ಕಷ್ಟ ಇತ್ತು ಅಂದರೆ ನೋಡಿ. ಬರೀ ಒಂದು ನೈಟಲ್ಲ, ಮತ್ತೆ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿ ಈ ಕಷ್ಟದ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿ ಬಂದು ಇದನ್ನೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದರೆ ರಿಯಲಿ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಇಂಡಿಯನ್ ಆರ್ಮಿಯವರಿಗೆ. ಅಟ್ಲೀಸ್ಟ್ ಉಳಿದಿರೋ ಜನರಿಗೆ ಸ್ವಲ್ಪ ಸಹಾಯ ಮಾಡೋಣ, ಆ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ, ಓಡಾಡೋದಕ್ಕೆ. ಇಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಹೇಳ್ತಾಯಿದ್ರು ಯಾವ ಥರ ಆಗಿದೆ ಅಂತ. ಬಟ್ ನಾನು ವಿಡಿಯೋ ಮಾಡ್ತಾ ಇರುವಾಗ ಅವ್ರಿಗೆ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿಂದ ಆ ಪ್ಲೇಸಿಂದ ಹೊರಟು ಹೋದರು. ಸೊ ದೇ ಡೋಂಟ್ ವಾಂಟ್ ಟು ಗಿವ್ ಎನಿ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್ ಅಂತ. ಸೊ ಸರಿ ಹೋಗಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನಾದೆ, ಜಾಸ್ತಿ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ. ಬಟ್ ಇಲ್ಲಿ ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನಮಗೆ ಯಾವ ಥರ ಆಯಿತು ಅಂತ. ನನ್ನ ಅಣ್ಣ ಕೇಳಿದರು ಅವರಿಗೆ ಏನೇನಾಯಿತು ಏನು ಎತ್ತ ಅಂತ. ಸೊ ಅಣ್ಣನಿಗೆ ಅವರು ಎಕ್ಸ್ಪ್ಲೈನ್ ಮಾಡಿದರು. ಸೊ ನಾನು ಹೋದ ತಕ್ಷಣ ಸ್ಟಾಪ್ ಮಾಡಿದರು. ನೋಡಿ, ಎಲ್ಲರೂ ಈ ಪ್ಲೇಸ್ದು ಫೋಟೋಸ್ ತೊಗೋತಾ ಇದ್ದಾರೆ. ನನ್ನ ಅಣ್ಣ ನ್ಯೂಸಲ್ಲಿ ನೋಡಿದ್ದ ಈ ಇನ್ಸಿಡೆಂಟ್ನ. ಅವನು ಹೇಳ್ತಾ ಇದ್ದ, ಅವನು ನೋಡಿರೋ ಇನ್ಸಿಡೆಂಟ್ ಯಾವ ಥರ ಇತ್ತು ಅದೆಲ್ಲ ನ್ಯೂಸಲ್ಲಿ ಬಂತಲ್ವ. ಸೊ ನ್ಯೂಸಲ್ಲಿ ಬಂದಾಗ ಅವನು ಏನೇನು ನೋಡಿದ್ದೀನಿ ಅಂತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ನಮಗೆ.